ರಾಜ್ಯ ಕಾಂಗ್ರೆಸ್ ಪಾಳೆಯದ ಪಾಲಿಗೆ ಗ್ಯಾರಂಟಿ ಯೋಜನೆಗಳು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಿಡುಗಡೆ ಆಗದೆ ಹೋದ್ರೆ, ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ತಲುಪದೆ ಹೋದ್ರೆ ಪ್ರತಿಷ್ಠೆಯ ಪ್ರಶ್ನೆ. ಅದರಲ್ಲೂ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಪಾಲಿಗೆ ಗ್ಯಾರಂಟಿಯನ್ನು ಸರಿಯಾಗಿ ಅನುಷ್ಠಾನ ಮಾಡೋಣ, ಹಣ ಸಮಯಕ್ಕೆ ಸರಿಯಾಗಿ ಜಮೆ ಮಾಡೋಣ ಅಂತಂದ್ರೆ ಸರ್ಕಾರದ ಬಳಿಯಲ್ಲಿ ಹಣ ಇಲ್ಲ ಅನ್ನೋ ವರದಿಗಳು, ಮಾತುಕತೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯನವರ ಪಾಲಿಗೆ ಗ್ಯಾರಂಟಿ ಯೋಜನೆ ಒಂದು ಅರ್ಥದಲ್ಲಿ ಬಿಸಿ ತುಪ್ಪವಾಗಿದೆ. ಗ್ಯಾರಂಟಿಯನ್ನ ಕೊಡದಿದ್ರೆ ಗೌರವ ಇಲ್ಲ, ಗ್ಯಾರಂಟಿ ಕೊಡೋಕೆ ಹಣ ಇಲ್ಲ ಅನ್ನೋ ರೀತಿಯಲ್ಲಿದೆ ಸದ್ಯಕ್ಕೆ ರಾಜ್ಯ ಸರ್ಕಾರದ ಪರಿಸ್ಥಿತಿ. ಇದೇ ವಿಚಾರ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ, ಚರ್ಚೆಗಳಿಗೆ ವೇದಿಕೆಯಾಗಿದೆ. ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಪ್ರಯೋಗ ಆಗೋದು ಹಾಗಾದ್ರೆ ಫಿಕ್ಸಾ? ಗ್ಯಾರಂಟಿ ಮುಂದುವರಿಸಬೇಕಿದ್ರೆ ಕೆಲವೊಂದಷ್ಟು ಬದಲಾವಣೆಗಳನ್ನ ಈ ಯೋಜನೆ ಅನುಷ್ಠಾನದಲ್ಲಿ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂತಿದೆ. ಅಧಿಕಾರಿಗಳ ಜೊತೆಯಲ್ಲಿ ಈ ಬಗ್ಗೆ ನಿರಂತರವಾಗಿ ಮಾತುಕತೆಯನ್ನ ನಡೆಸುವ ನಿರ್ಧಾರವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಗ್ಯಾರಂಟಿ ಯೋಜನೆಗಳನ್ನ ಎಲ್ಲಾದ್ರೂ ಬದಲಾಯಿಸಲಿಕ್ಕೆ ಸಾಧ್ಯನಾ? ಸೌಲಭ್ಯ ಕೊಡೋದನ್ನ ಯಾರಿಗೆಲ್ಲ ಕಡಿತಗೊಳಿಸಬೇಕು? ಗ್ಯಾರಂಟಿ ಹೊರೆಯನ್ನ ಇಳಿಸೋಕೆ ಇರೋ ಮಾರ್ಗ ಏನು? ಕೆಲ ಪ್ರಶ್ನೆಗಳನ್ನ ಅಧಿಕಾರಿಗಳ ಮುಂದಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸ್ವಪಕ್ಷದವರಿಂದಲೇ ಗ್ಯಾರಂಟಿ ಯೋಜನೆ ಹೊರೆ ಅನ್ನೋ ಆರೋಪಗಳು ಬಹಿರಂಗವಾಗಿ ಕೇಳೋಕ್ ಸಿಗ್ತಾ ಇದೆ. ಮೊನ್ನೆಯಷ್ಟೇ ಪರಮೇಶ್ವರ್ ಅವರು ಹೇಳಿದ್ದನ್ನ ಗಮನಿಸಿದ್ರಿ. ಗ್ಯಾರಂಟಿ ಹೊರೆ ಹೌದು, ಆದ್ರೆ ಬಡ ವರ್ಗಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾವು ಆ ಹೊರೆಯನ್ನ ಹೊರತಾ ಇದ್ದೇವೆ ಅಂತ ಹೇಳಿ. ಹೊರೆ ಅನ್ನೋದೇ ನಿಜವಾದ್ರೆ ಸರ್ಕಾರದ ಬಳಿಯಲ್ಲಿ ಅದನ್ನ ಸರಿದೂಗಿಸಲಿಕ್ಕೆ ಹಣ ಇಲ್ಲ ಅನ್ನೋದು ಕೂಡ ಸತ್ಯ. ಹೀಗಾಗಿ ಯಾರಿಗೆಲ್ಲ ಸೌಲಭ್ಯವನ್ನ ಕೊಡಬೇಕು, ಯಾರಿಗೆಲ್ಲ ನಿಲ್ಲಿಸಬೇಕು, ಆ ಮೂಲಕ ಹೊರೆಯನ್ನ ಹೇಗೆ ತಗ್ಗಿಸಿಕೊಳ್ಳೋದು ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತುಕತೆ ನಡೆಸುತ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳೆಯದ ಪಾಲಿಗೆ ಗ್ಯಾರಂಟಿ ಯೋಜನೆಗಳು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಿಡುಗಡೆ ಆಗದೆ ಹೋದ್ರೆ, ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ತಲುಪದೆ ಹೋದ್ರೆ ಪ್ರತಿಷ್ಠೆಯ ಪ್ರಶ್ನೆ. ಅದರಲ್ಲೂ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಪಾಲಿಗೆ ಗ್ಯಾರಂಟಿಯನ್ನು ಸರಿಯಾಗಿ ಅನುಷ್ಠಾನ ಮಾಡೋಣ, ಹಣ ಸಮಯಕ್ಕೆ ಸರಿಯಾಗಿ ಜಮೆ ಮಾಡೋಣ ಅಂತಂದ್ರೆ ಸರ್ಕಾರದ ಬಳಿಯಲ್ಲಿ ಹಣ ಇಲ್ಲ ಅನ್ನೋ ವರದಿಗಳು, ಮಾತುಕತೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯನವರ ಪಾಲಿಗೆ ಗ್ಯಾರಂಟಿ ಯೋಜನೆ ಒಂದು ಅರ್ಥದಲ್ಲಿ ಬಿಸಿ ತುಪ್ಪವಾಗಿದೆ. ಗ್ಯಾರಂಟಿಯನ್ನ ಕೊಡದಿದ್ರೆ ಗೌರವ ಇಲ್ಲ, ಗ್ಯಾರಂಟಿ ಕೊಡೋಕೆ ಹಣ ಇಲ್ಲ ಅನ್ನೋ ರೀತಿಯಲ್ಲಿದೆ ಸದ್ಯಕ್ಕೆ ರಾಜ್ಯ ಸರ್ಕಾರದ ಪರಿಸ್ಥಿತಿ. ಇದೇ ವಿಚಾರ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ, ಚರ್ಚೆಗಳಿಗೆ ವೇದಿಕೆಯಾಗಿದೆ. ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಪ್ರಯೋಗ ಆಗೋದು ಹಾಗಾದ್ರೆ ಫಿಕ್ಸಾ? ಗ್ಯಾರಂಟಿ ಮುಂದುವರಿಸಬೇಕಿದ್ರೆ ಕೆಲವೊಂದಷ್ಟು ಬದಲಾವಣೆಗಳನ್ನ ಈ ಯೋಜನೆ ಅನುಷ್ಠಾನದಲ್ಲಿ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂತಿದೆ. ಅಧಿಕಾರಿಗಳ ಜೊತೆಯಲ್ಲಿ ಈ ಬಗ್ಗೆ ನಿರಂತರವಾಗಿ ಮಾತುಕತೆಯನ್ನ ನಡೆಸುವ ನಿರ್ಧಾರವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಗ್ಯಾರಂಟಿ ಯೋಜನೆಗಳನ್ನ ಎಲ್ಲಾದ್ರೂ ಬದಲಾಯಿಸಲಿಕ್ಕೆ ಸಾಧ್ಯನಾ? ಸೌಲಭ್ಯ ಕೊಡೋದನ್ನ ಯಾರಿಗೆಲ್ಲ ಕಡಿತಗೊಳಿಸಬೇಕು? ಗ್ಯಾರಂಟಿ ಹೊರೆಯನ್ನ ಇಳಿಸೋಕೆ ಇರೋ ಮಾರ್ಗ ಏನು? ಕೆಲ ಪ್ರಶ್ನೆಗಳನ್ನ ಅಧಿಕಾರಿಗಳ ಮುಂದಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸ್ವಪಕ್ಷದವರಿಂದಲೇ ಗ್ಯಾರಂಟಿ ಯೋಜನೆ ಹೊರೆ ಅನ್ನೋ ಆರೋಪಗಳು ಬಹಿರಂಗವಾಗಿ ಕೇಳೋಕ್ ಸಿಗ್ತಾ ಇದೆ. ಮೊನ್ನೆಯಷ್ಟೇ ಪರಮೇಶ್ವರ್ ಅವರು ಹೇಳಿದ್ದನ್ನ ಗಮನಿಸಿದ್ರಿ. ಗ್ಯಾರಂಟಿ ಹೊರೆ ಹೌದು, ಆದ್ರೆ ಬಡ ವರ್ಗಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾವು ಆ ಹೊರೆಯನ್ನ ಹೊರತಾ ಇದ್ದೇವೆ ಅಂತ ಹೇಳಿ. ಹೊರೆ ಅನ್ನೋದೇ ನಿಜವಾದ್ರೆ ಸರ್ಕಾರದ ಬಳಿಯಲ್ಲಿ ಅದನ್ನ ಸರಿದೂಗಿಸಲಿಕ್ಕೆ ಹಣ ಇಲ್ಲ ಅನ್ನೋದು ಕೂಡ ಸತ್ಯ. ಹೀಗಾಗಿ ಯಾರಿಗೆಲ್ಲ ಸೌಲಭ್ಯವನ್ನ ಕೊಡಬೇಕು, ಯಾರಿಗೆಲ್ಲ ನಿಲ್ಲಿಸಬೇಕು, ಆ ಮೂಲಕ ಹೊರೆಯನ್ನ ಹೇಗೆ ತಗ್ಗಿಸಿಕೊಳ್ಳೋದು ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತುಕತೆ ನಡೆಸುತ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳೆಯದ ಪಾಲಿಗೆ ಗ್ಯಾರಂಟಿ ಯೋಜನೆಗಳು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಿಡುಗಡೆ ಆಗದೆ ಹೋದ್ರೆ, ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ತಲುಪದೆ ಹೋದ್ರೆ ಪ್ರತಿಷ್ಠೆಯ ಪ್ರಶ್ನೆ.
ಅದರಲ್ಲೂ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಪಾಲಿಗೆ ಗ್ಯಾರಂಟಿಯನ್ನು ಸರಿಯಾಗಿ ಅನುಷ್ಠಾನ ಮಾಡೋಣ, ಹಣ ಸಮಯಕ್ಕೆ ಸರಿಯಾಗಿ ಜಮೆ ಮಾಡೋಣ ಅಂತಂದ್ರೆ ಸರ್ಕಾರದ ಬಳಿಯಲ್ಲಿ ಹಣ ಇಲ್ಲ ಅನ್ನೋ ವರದಿಗಳು, ಮಾತುಕತೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯನವರ ಪಾಲಿಗೆ ಗ್ಯಾರಂಟಿ ಯೋಜನೆ ಒಂದು ಅರ್ಥದಲ್ಲಿ ಬಿಸಿ ತುಪ್ಪವಾಗಿದೆ. ಗ್ಯಾರಂಟಿಯನ್ನ ಕೊಡದಿದ್ರೆ ಗೌರವ ಇಲ್ಲ, ಗ್ಯಾರಂಟಿ ಕೊಡೋಕೆ ಹಣ ಇಲ್ಲ ಅನ್ನೋ ರೀತಿಯಲ್ಲಿದೆ ಸದ್ಯಕ್ಕೆ ರಾಜ್ಯ ಸರ್ಕಾರದ ಪರಿಸ್ಥಿತಿ. ಇದೇ ವಿಚಾರ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ, ಚರ್ಚೆಗಳಿಗೆ ವೇದಿಕೆಯಾಗಿದೆ. ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಪ್ರಯೋಗ ಆಗೋದು ಹಾಗಾದ್ರೆ ಫಿಕ್ಸ್. ಗ್ಯಾರಂಟಿ ಮುಂದುವರಿಸಬೇಕಿದ್ರೆ ಕೆಲವೊಂದಷ್ಟು ಬದಲಾವಣೆಗಳನ್ನ ಈ ಯೋಜನೆ ಅನುಷ್ಠಾನದಲ್ಲಿ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂತಿದೆ. ಅಧಿಕಾರಿಗಳ ಜೊತೆಯಲ್ಲಿ ಬಗ್ಗೆ ನಿರಂತರವಾಗಿ ಮಾತುಕತೆಯನ್ನ ನಡೆಸುವ ನಿರ್ಧಾರವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಗ್ಯಾರಂಟಿ ಯೋಜನೆಗಳನ್ನ ಎಲ್ಲಾದರೂ ಬದಲಾಯಿಸಲಿಕ್ಕೆ ಸಾಧ್ಯನಾ? ಸೌಲಭ್ಯ ಕೊಡೋದನ್ನ ಯಾರಿಗೆಲ್ಲ ಕಡಿತಗೊಳಿಸಬೇಕು? ಗ್ಯಾರಂಟಿ ಹೊರೆಯನ್ನ ಇಳಿಸೋಕೆ ಇರೋ ಮಾರ್ಗ ಏನು? ಕೆಲ ಪ್ರಶ್ನೆಗಳನ್ನ ಅಧಿಕಾರಿಗಳ ಮುಂದಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸ್ವಪಕ್ಷದವರಿಂದಲೇ ಗ್ಯಾರಂಟಿ ಯೋಜನೆ ಹೊರೆ ಅನ್ನೋ ಆರೋಪಗಳು ಬಹಿರಂಗವಾಗಿ ಕೇಳೋಕ್ ಸಿಗ್ತಾ ಇದೆ. ಮೊನ್ನೆಯಷ್ಟೇ ಪರಮೇಶ್ವರ್ ಅವರು ಹೇಳಿದ್ದನ್ನ ಗಮನಿಸಿದ್ರಿ. ಗ್ಯಾರಂಟಿ ಹೊರೆ ಹೌದು, ಆದ್ರೆ ಬಡ ವರ್ಗಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾವು ಆ ಹೊರೆಯನ್ನ ಹೊರತಾ ಇದ್ದೇವೆ ಅಂತ ಹೇಳಿ. ಹೊರೆ ಅನ್ನೋದೇ ನಿಜವಾದ್ರೆ ಸರ್ಕಾರದ ಬಳಿಯಲ್ಲಿ ಅದನ್ನ ಸರಿದೂಗಿಸಲಿಕ್ಕೆ ಹಣ ಇಲ್ಲ ಅನ್ನೋದು ಕೂಡ ಸತ್ಯ. ಹೀಗಾಗಿ ಯಾರಿಗೆಲ್ಲ ಸೌಲಭ್ಯವನ್ನ ಕೊಡಬೇಕು, ಯಾರಿಗೆಲ್ಲ ನಿಲ್ಲಿಸಬೇಕು, ಆ ಮೂಲಕ ಹೊರೆಯನ್ನ ಹೇಗೆ ತಗ್ಗಿಸಿಕೊಳ್ಳೋದು ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತುಕತೆ ನಡೆಸುತ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳೆಯದ ಪಾಲಿಗೆ ಗ್ಯಾರಂಟಿ ಯೋಜನೆಗಳು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಿಡುಗಡೆ ಆಗದೆ ಹೋದ್ರೆ, ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ತಲುಪದೆ ಹೋದ್ರೆ ಪ್ರತಿಷ್ಠೆಯ ಪ್ರಶ್ನೆ. ಅದರಲ್ಲೂ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಪಾಲಿಗೆ ಗ್ಯಾರಂಟಿಯನ್ನು ಸರಿಯಾಗಿ ಅನುಷ್ಠಾನ ಮಾಡೋಣ, ಹಣ ಸಮಯಕ್ಕೆ ಸರಿಯಾಗಿ ಜಮೆ ಮಾಡೋಣ ಅಂತಂದ್ರೆ ಸರ್ಕಾರದ ಬಳಿಯಲ್ಲಿ ಹಣ ಇಲ್ಲ ಅನ್ನೋ ವರದಿಗಳು, ಮಾತುಕತೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯನವರ ಪಾಲಿಗೆ ಗ್ಯಾರಂಟಿ ಯೋಜನೆ ಒಂದು ಅರ್ಥದಲ್ಲಿ ಬಿಸಿ ತುಪ್ಪವಾಗಿದೆ. ಗ್ಯಾರಂಟಿಯನ್ನ ಕೊಡದಿದ್ರೆ ಗೌರವ ಇಲ್ಲ, ಗ್ಯಾರಂಟಿ ಕೊಡೋಕೆ ಹಣ ಇಲ್ಲ ಅನ್ನೋ ರೀತಿಯಲ್ಲಿದೆ ಸದ್ಯಕ್ಕೆ ರಾಜ್ಯ ಸರ್ಕಾರದ ಪರಿಸ್ಥಿತಿ. ಇದೇ ವಿಚಾರ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ, ಚರ್ಚೆಗಳಿಗೆ ವೇದಿಕೆಯಾಗಿದೆ. ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಪ್ರಯೋಗ ಆಗೋದು ಹಾಗಾದ್ರೆ ಫಿಕ್ಸ್. ಗ್ಯಾರಂಟಿ ಮುಂದುವರಿಸಬೇಕಿದ್ರೆ ಕೆಲವೊಂದಷ್ಟು ಬದಲಾವಣೆಗಳನ್ನ ಈ ಯೋಜನೆ ಅನುಷ್ಠಾನದಲ್ಲಿ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂತಿದೆ. ಅಧಿಕಾರಿಗಳ ಜೊತೆಯಲ್ಲಿ ಬಗ್ಗೆ ನಿರಂತರವಾಗಿ ಮಾತುಕತೆಯನ್ನ ನಡೆಸುವ ನಿರ್ಧಾರವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಗ್ಯಾರಂಟಿ ಯೋಜನೆಗಳನ್ನ ಎಲ್ಲಾದರೂ ಬದಲಾಯಿಸಲಿಕ್ಕೆ ಸಾಧ್ಯನಾ? ಸೌಲಭ್ಯ ಕೊಡೋದನ್ನ ಯಾರಿಗೆಲ್ಲ ಕಡಿತಗೊಳಿಸಬೇಕು? ಗ್ಯಾರಂಟಿ ಹೊರೆಯನ್ನ ಇಳಿಸೋಕೆ ಇರೋ ಮಾರ್ಗ ಏನು? ಕೆಲ ಪ್ರಶ್ನೆಗಳನ್ನ ಅಧಿಕಾರಿಗಳ ಮುಂದಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸ್ವಪಕ್ಷದವರಿಂದಲೇ ಗ್ಯಾರಂಟಿ ಯೋಜನೆ ಹೊರೆ ಅನ್ನೋ ಆರೋಪಗಳು ಬಹಿರಂಗವಾಗಿ ಕೇಳೋಕ್ ಸಿಗ್ತಾ ಇದೆ. ಮೊನ್ನೆಯಷ್ಟೇ ಪರಮೇಶ್ವರ್ ಅವರು ಹೇಳಿದ್ದನ್ನ ಗಮನಿಸಿದ್ರಿ. ಗ್ಯಾರಂಟಿ ಹೊರೆ ಹೌದು, ಆದ್ರೆ ಬಡ ವರ್ಗಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾವು ಆ ಹೊರೆಯನ್ನ ಹೊರತಾ ಇದ್ದೇವೆ ಅಂತ ಹೇಳಿ. ಹೊರೆ ಅನ್ನೋದೇ ನಿಜವಾದ್ರೆ ಸರ್ಕಾರದ ಬಳಿಯಲ್ಲಿ ಅದನ್ನ ಸರಿದೂಗಿಸಲಿಕ್ಕೆ ಹಣ ಇಲ್ಲ ಅನ್ನೋದು ಕೂಡ ಸತ್ಯ. ಹೀಗಾಗಿ ಯಾರಿಗೆಲ್ಲ ಸೌಲಭ್ಯವನ್ನ ಕೊಡಬೇಕು, ಯಾರಿಗೆಲ್ಲ ನಿಲ್ಲಿಸಬೇಕು, ಆ ಮೂಲಕ ಹೊರೆಯನ್ನ ಹೇಗೆ ತಗ್ಗಿಸಿಕೊಳ್ಳೋದು ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತುಕತೆ ನಡೆಸುತ್ತಿದ್ದಾರೆ.